ಮಿಸ್ಟರ್ ಸುಹಾಸ್ ಅವ್ರು ಬಂದ್ಬಿಟ್ಟು ಪರಮಚ ಅಂದರು. ನೋಡಿ ಇದೆಲ್ಲ ತುಂಬ ರಿಸ್ಕಿ ಆಗಿರುತ್ತೆ ಅಂಥದ್ದು ಅದೆಲ್ಲ. ಮತ್ತೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅದೇ ಥರ ಚಿಕ್ಕದಿದೆ. ಲಾಸ್ಟ್ ಟೈಮ್ ಇದೇನೋ ಚಂದ್ರ ಇರಲಿಲ್ಲ, ಪ್ರೊಟೆಕ್ಷನ್ಗೋಸ್ಕರ ಆಗಿದ್ದಾರೆ. ಇಲ್ಲಂತೂ ಇದೇನು ಅಷ್ಟು ಆಳ ಇಲ್ಲ, ಇದಂತೂ ತುಂಬ ಆಳ ಇದೆ. ಓನ್ಲಿ ಟೈಮಲ್ಲಿ ಬಂದು ಸತ್ತೋಗಿದ್ದಾರೆ 3 ಜನ ಅಂತ ಹೇಳ್ಬಿಟ್ಟು. ಇದೇ ಗುಂಡಿ ಅದು. ಇದು ಯಾವುದೋ ಫ್ಲಾಶ್ ಬ್ಯಾಕ್ ನೋಡ್ಕೊಳ್ಳಿ ಒಂದ್ಸಲಿ. ಈ ಕಡೆ ಯಾರಾದ್ರೂ ಬಂದ್ರೆ ಇಲ್ಲಿ ಹೋಗ್ಬೇಡಿ, ಸುಮ್ಮನೆ ಎಲ್ಲ ಮೇಲೆ ಕೂತ್ಕೊಂಡು ಅಲ್ಲಿ ನಮ್ಮ ಸುಹಾಸ್ ಅವರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಈ ಕಡೆ ಬಂದ್ರೆ ನಮ್ಮ ರಾಕೇಶ್ ಹೊಸ ಬೆಳಕು ನೋಡಿ ಈ ಸಾಂಗ್ ತಕ್ಕ ಹೆಂಗ್ ಬರ್ತೈತೆ ಅಂದ್ರೆ ನೋಡಿ, ಇದು ಒಂದು ತುಂಬಾ ಹಿಡನ್ ಪ್ಲೇಸ್ ಅನ್ಬೋದು. ಅಂದ್ರೆ ಯಾವ ಸೈಡಲ್ಲಿರೋ ಬಂಡೆಗೆ ಬಂದ್ಬಿಟ್ಟು ಈ ತರ ವ್ಯೂ ನೋಡೋಕ್ಕಾಗಲ್ಲ. ನೀವು ಬೆಟ್ಟದ ಮೇಲೆಲ್ಲ ಹೋದ್ರೆ ತುಂಬಾ ಕಡಿಮೆ ಜನ ಈ ಸೈಡ್ ಎಲ್ಲ ಬರೋರು. ಇನ್ನು ಈ ಪ್ಲೇಸ್ಗೆ ಹೋಗಿ ನಿಂತ್ಕೊಂಡ್ರೆ ಅಲ್ಲೆಲ್ಲ ಧ್ವಜ ಹಾರಿಸಿದ್ದು ನಾವು 1-2 years ಬ್ಯಾಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಎಲ್ಲ. ನನಗೆ ಗೊತ್ತಿತ್ತು ಈ ವ್ಯೂ ಪಾಯಿಂಟ್, ಇವ್ರಿಗೆ ಕರ್ಕೊಂಬಂದೆ, ಇವರು ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಇಷ್ಟರಲ್ಲೇ ಹೋಗ್ಬೇಕು, ಇದ್ರಲ್ಲಿ ಏನಿಲ್ಲ. ಇವರು ನೋಡಿ ಫೋಟೋ ಶೂಟ್ ಮಾಡ್ತಿದ್ದಾರೆ. ನೀವು ಅವಾಗ್ಲಿಂದ ಅನ್ಕೋತಿರ್ಬೋದು ಏನ್ ಇವನು ಬರೀ ಮಾತಾಡ್ತಾನೆ ಇದ್ದಾನೆ, ಫೇಸೇ ತೋರಿಸ್ತಿಲ್ಲ ಅಂತ. ನೋಡಿ ಬನ್ನಿ ಗುರು, ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಕಲ್ಲಿನ ಬಸವಣ್ಣ ಇದೆ. ಒಂದು ನೋಡ್ಗೋರು ಟ್ರೈ ಮಾಡ್ತಾವ ಹುಡುಗ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಮುಗೀತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ನೋಡಿ ಹೆಂಗಿರುತ್ತೆ ಈಗ. ನಮಗ್ ಜಾತಿ ಇಲ್ಲ, ಮತ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನೋಡಿ ಗಾಯ್ಸ್, ಬೆಟ್ಟ ಇಳಿತಿದೀವಿ ಇವಾಗ. ನೋಡಿ ಒಂದು 20% ಇಳಿದಿದೀವಿ, ಇನ್ನೂ ಕೆಳಗೆ ಇಳಿಬೇಕು. ನೋಡಿ ಅಲ್ಲಿ ಒಂದು ಶೆಡ್ ತರ ಕಾಣಿಸ್ತಿದೆಯಲ್ಲ, ಅಲ್ಲೇ ದೇವಸ್ಥಾನ ಇರೋದು, ಅಲ್ಲಿಗೆ ಹೋಗ್ಬೇಕು ಇವಾಗ ನೆಕ್ಸ್ಟ್ ನಾವು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.